ದಿನ ಗೂಗಲ್ ಮ್ಯಾಪನ್ನು ಫ್ರೀಯಾಗಿ ಯೂಸ್ ಮಾಡ್ತೇವೆ. ಆದರೆ ಅದೇ ಗೂಗಲ್ ಮ್ಯಾಪನ್ನು ಬಳಸಿ ನೀವು ಕೂಡ ಹಣ ಸಂಪಾದನೆ ಮಾಡ್ಬೋದು. ಅದು ಹೇಗೆ ಅಂತ ಅನ್ಕೊಂಡಿದ್ದೀರಾ? ಖುದ್ದಾಗಿ ನಾನೇ ಮನೇಲಿ ಕೂತ್ಕೊಂಡು ಬರೀ 5 ನಿಮಿಷದಲ್ಲಿ ಯಾವುದೇ ಸ್ಕಿಲ್ ಯೂಸ್ ಮಾಡದೆ ಕೇವಲ AI ಟೂಲನ್ನು ಯೂಸ್ ಮಾಡಿ ಹಣ ಗಳಿಸಿದ್ದೀನಿ. ಹಾಗಾದರೆ ಗೂಗಲ್ ಮ್ಯಾಪಲ್ಲಿ ಹಣ ಹೇಗೆ ಮಾಡ್ಬೋದು, ಎಷ್ಟು ಹಣ ಗಳಿಸ್ಬೋದು ವಿತೌಟ್ ಎನಿ ಸ್ಕಿಲ್, 5 ನಿಮಿಷದಲ್ಲಿ ಹಣ ಮಾಡೋ ದಾರಿ ಹೇಗಿರುತ್ತೆ ಅಂತ ಅನ್ಕೊಂಡಿದ್ದೀರಾ? ಮುಂಚೆ ಎಲ್ಲ ಆದರೆ ಸ್ವಂತ ವೆಹಿಕಲ್ ಬೇಕು, ಇಲ್ಲಾಂದ್ರೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಕಾಲನೂ ಇತ್ತು. ಆದರೆ ಈಗ ಸ್ವಂತ ವೆಹಿಕಲ್ ಬೇಕು ಅಂತ ಹೇಳಿ ಯಾವತ್ತೂ ಅನ್ಸೋದಿಲ್ಲ. ಬಿಕಾದ್ರೆ ಸಾವಿರಾರು ಪ್ರೈವೇಟ್ ಕಂಪನಿ, ಟ್ರಾವೆಲ್ ಕಂಪನಿಗಳಿದಾವೆ. ಓಲೋ ಅಂತೆ, ಊಬರ್ ಅಂತೆ, ರ್ಯಾಪಿಡೋ ಅಂತೆ, ದಿನನಿತ್ಯ ಹೊಸ ಹೊಸ ಕಂಪನಿಗಳ ಹೆಸರನ್ನ ಕೇಳ್ತಾನೆ ಇರ್ತೇವೆ. ಆದರೆ ಇದೆಲ್ಲ ಕಂಪನಿಗಳಿಗೆ ಮೇನ್ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಗೂಗಲ್ ಮ್ಯಾಪ್ ಅಂತ ಹೇಳ್ಬೋದು. ಮ್ಯಾಪ್ ಇಲ್ಲದೆ ಎಲ್ಲಿಗೆ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ. ಅದಷ್ಟೇ ಅಲ್ಲದೆ ಮುಂಚೆ ಎಲ್ಲ ನಮ್ಮ ನಿಯರ್ ಬೈ ಪ್ಲೇಸ್ಗಳಿಗೆ ಹೋಗಬೇಕು ಅಂತಾದರೆ, ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಲ್ಲಿದ್ದೀನಿ, ನಂಗೆ ಹೈದ್ರಾಬಾದ್ ಹೋಗಬೇಕು. ಹೈದ್ರಾಬಾದಲ್ಲಿ ಯಾರೋ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರಿಂದ ಹೈದ್ರಾಬಾದಿಗೆ ಎಷ್ಟು ದೂರ, ಹೇಗೆ ಬರೋದು, ಬಸ್ ಇದೆಯಾ, ಎಷ್ಟೊತ್ತಿಗಿದೆ, ಬೆಸ್ಟ್ ಪ್ಲೇಸ್ ಏನು, ಎಷ್ಟು ಹಣ ತಗೊಳ್ತಾರೆ, ಆಮೇಲೆ ಹತ್ತಿರ ಯಾವುದಾದ್ರು ಹೋಟೆಲ್ ಇದೆಯಾ, ಹತ್ತಿರ ಯಾವುದಾದ್ರು ಟೆಂಪಲ್ ಇದೆಯಾ ಅಂತ ಒಂದಷ್ಟು ಕ್ವಶನ್ ಕೇಳಿ ಆಮೇಲೆ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಅರ್ಧ ಜೀವನನೇ ಮುಗ್ದಿರುತ್ತೆ. ಅಷ್ಟು ಸ್ಟ್ರೆಸ್ ಆಗಿರುತ್ತೆ. ಆದರೆ ಈಗ ಅದು ಯಾವ ಸಮಸ್ಯೆನೂ ಇಲ್ಲ. ಕೂತ್ ಜಾಗದಲ್ಲೇ ಗೂಗಲ್ ಮ್ಯಾಪ್ ಓಪನ್ ಮಾಡಿಬಿಟ್ಟು ಇಲ್ಲಿಂದ ಹೈದ್ರಾಬಾದ್ ಎಷ್ಟು ದೂರ ಅಂತ ಹೇಳಿದ್ರೆ ಕರೆಂಟ್ ಲೊಕೇಶನಿಂದ ಹೈದ್ರಾಬಾದ್ಗೆ ಇಷ್ಟೊತ್ತು, ಇಷ್ಟು ದೂರ, 2 ವೀಲರಲ್ಲಿ ಹೋದರೆ ಇಷ್ಟು ಹೊತ್ತಿಗೆ ತಲುಪ್ತೀವಿ, 4 ವೀಲರ್ ಹೋದರೆ ಇಷ್ಟು ಟೈಮ್ ಆಗುತ್ತೆ, ಇಷ್ಟು ಕಿಲೋಮೀಟ್ರ್ ಇದೆ. ಅದಷ್ಟೇ ಅಲ್ಲದೆ ಹತ್ತಿರ ಬೆಸ್ಟ್ ರೆಸ್ಟೋರೆಂಟ್ ಯಾವುದಿದೆ, ಬೆಸ್ಟ್ ಸ್ಟೇ ಯಾವುದಿದೆ, ಟೆಂಪಲ್ ಯಾವುದಿದೆ, ಒಳ್ಳೆ ಪ್ಲೇಸಸ್ ಯಾವುದಿದೆ ಎಲ್ಲ ಗೊತ್ತಾಗುತ್ತೆ ಕೂತು ಜಾಗದಿದ್ದರೆ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಇಷ್ಟೆಲ್ಲ ಪ್ರಯೋಜನ ಇರುವಂಥ ಗೂಗಲ್ ಮ್ಯಾಪ್ಗೆ ನಾವು ₹1 ಸಬ್ಸ್ಕ್ರಿಪ್ಷನ್ನು ಕಟ್ಟಲ್ಲ, ಯಾವ ರೀಚಾರ್ಜು ಮಾಡಲ್ಲ, ಇನ್ಯಾವ ಆಂಗಲಲ್ಲಿ ನೋಡಿದ್ರು ನಾವು ಅದಕ್ಕೆ ಯಾವುದೇ ಮನಿ ಪೇ ಮಾಡ್ತಿಲ್ಲ. ಹಾಗಾದರೆ ಗೂಗಲ್ ಏನಾದರೂ ಫ್ರೀ ಸರ್ವಿಸ್ ಕೊಡ್ತಿದ್ಯಾ? ಇದೇ ಮ್ಯಾಟರ್. ಸೊ ಈ ವಿಡಿಯೋದಲ್ಲಿ ಗೂಗಲ್ ಮ್ಯಾಪ್ ಹೇಗೆ ಹಣ ಅರ್ನ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಅದಷ್ಟೇ ಅಲ್ಲದೆ ನಾವು ಕೂಡ ಗೂಗಲ್ ಮ್ಯಾಪಿಂದ ಹಣ ಅರ್ನ್ ಮಾಡ್ಬೋದು. ಅರ್ಜೆಂಟಾಗಿ ನನಗೆ ಹಣ ಅರ್ನ್ ಮಾಡಬೇಕು, ಇನ್ನೊಂದು 2 ವಾರದಲ್ಲಿ ಒಂದಿಷ್ಟು ಹಣ ನನ್ನ ಕೈಯಲ್ಲಿ ಇರಬೇಕು ಅಂದರೆ ಇಟ್ಸ್ ಬೆಸ್ಟ್ ಆಪ್ಷನ್ ಈಸ್ ಗೂಗಲ್ ಮ್ಯಾಪ್. ಗೂಗಲ್ ಮ್ಯಾಪಿಂದ ನಾವು ಕೂಡ ಒಂದು ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಗೂಗಲ್ ಮ್ಯಾಪಿಂದ ಹೇಗೆ ಹಣ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಹಾಯ್ ಹಲೋ, ವೆಲ್ಕಮ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿರ್. ಗೂಗಲ್ ಮ್ಯಾಪ್ ಹೇಗೆಲ್ಲ ಹಣ ಸಂಪಾದನೆ ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಎಟ್ ಆಲ್ ಫ್ರೀ ಸರ್ವಿಸ್. ಹಾಗಾದ್ರೆ ಗೂಗಲ್ ಮ್ಯಾಪ್ ಫ್ರೀ ಸರ್ವಿಸ್ ಕೊಡ್ತಾ ಇದೆಯಾ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಫ್ರೀ ಸರ್ವಿಸ್ ಹಾಗಂತ ಹೇಳ್ಬೋದು. ಆದರೆ ಅದು ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಿದೆ ಅಂತ ಹೇಳಿದ್ರೆ 3 ಪಾಯಿಂಟ್ ಇದೆ. ಫಸ್ಟ್ ಒನ್ ಅಡ್ವರ್ಟೈಸ್ಮೆಂಟ್. ಹೇಗಪ್ಪ ಮ್ಯಾಪಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ? ಹೋಗ್ತಾ ಇರಬೇಕಾದ್ರೆ ನೆಕ್ಸ್ಟ್ 20 ಮೀಟರ್ಸ್ ಆದಮೇಲೆ ರೈಟ್ ತಗೋಬೇಕಾ ಲೆಫ್ಟ್ ತಗೊಳ್ಬೇಕಾ ಅನ್ನೋ ಮುಂಚೆ 2 ಸೆಕೆಂಡ್ಸಿದ್ದು ವಿಡಿಯೋ ನೋಡಬೇಕು ಅನ್ನೋ ಥರನಾ? ನೋ. ಹಂಗಿದ್ರೆ ಎಲ್ಲರೂ 5 ನಿಮಿಷಕ್ಕೆ ಗಾಡಿ ಸೈಡ್ಗೆ ಹಾಕಿ 2 ಮಿನಿಟ್ಸ್ ಇದು ಆ್ಯಡ್ ನೋಡಿಬಿಟ್ಟು ಆಮೇಲೆ ರೈಟೋ ಲೆಫ್ಟೋ ಅಂತ ಅದು ಹೇಳ್ತಿತ್ತು. ಆವಾಗ ಫುಲ್ ಬ್ಯಾಂಗ್ಳೂರ್ ಫುಲ್ ಟ್ರಾಫಿಕ್ ಆಗಿಬಿಡೋದೋ ಏನೋ. ಆ ಥರ ಆ್ಯಡ್ ಬರಲ್ಲ. ಫಾರ್ ಎಕ್ಸಾಂಪಲ್, ನಾವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತೇವೆ. ಏನು ಅಂತ ಸರ್ಚ್ ಮಾಡ್ತೇವೆ? ನಾನು ಕೂತ ಜಾಗದಿಂದ ನಂಗೆ ತುಂಬ ಹಸುವಾಗ್ತಿದೆ, ಬೆಸ್ಟ್ ವೆಜ್ ರೆಸ್ಟೋರೆಂಟ್, ಬೆಸ್ಟ್ ನಾನ್ ವೆಜ್ ರೆಸ್ಟೋರೆಂಟ್ ನಿಯರ್ ಬೈ ಮೀ ಅಂತ. ಸೊ ಆವಾಗ SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಅದರಲ್ಲಿ ವೆಬ್ಸೈಟಲ್ಲೆಲ್ಲ ಕ್ರಾಲ್ ಮಾಡಿಬಿಟ್ಟು ಬೆಸ್ಟ್ ಯಾವುದಿದೆ ಅದನ್ನು ಇಂಡೆಕ್ಸ್ ಮಾಡಿ ನಮ್ಮ ಮುಂದೆ ಆ ಶೀಟಲ್ಲಿ ಬರುತ್ತೆ. ಪೇಜಲ್ಲಿ ಫಸ್ಟ್ ರ್ಯಾಂಕ್ ವೈಸು ಒಳ್ಳೆ ರ್ಯಾಂಕ್ ಇರೋವಂಥದ್ದು, ಒಳ್ಳೆ ರಿವ್ಯೂ ಇರೋವಂಥದ್ದು, ಫಸ್ಟ್ ಸೆಕೆಂಡ್ ಥರ್ಡ್ ಹೀಗೆ ಬರುತ್ತೆ. ಸೊ ಆ ಥರ ಫಸ್ಟ್ ಸೆಕೆಂಡ್ ಥರ್ಡ್ಗೆ ಯಾವ ಕಂಪನಿಗಳು, ಯಾವ ಹೋಟೆಲ್ಸ್ ಬರ್ತಾವೋ, ಯಾವ ರೆಸ್ಟೋರೆಂಟ್ ಬರ್ತಾವೋ ಅವರು ಗೂಗಲ್ ಮ್ಯಾಪ್ಗೆ ಹಣ ಕೊಟ್ಬಿಟ್ಟು ಅಡ್ವರ್ಟೈಸ್ ಮಾಡಿರ್ತಾರೆ. ಸೊ ಹಾಗೆ ಒಳ್ಳೆ ರ್ಯಾಂಕಲ್ಲಿ ಟಾಪ್ 3, ಟಾಪ್ 2 ಅಲ್ಲಿ ಒಳ್ಳೆ ರೆಸ್ಟೋರೆಂಟ್ಗಳು ಬರುತ್ತೆ. ದಿಸ್ ಇಸ್ ಒನ್ ವೇ ಆಫ್ ಅರ್ನಿಂಗ್. ಗೂಗಲ್ ಮ್ಯಾಪ್ಗೆ ನಮಗಲ್ಲ, ನಾವು ಅರ್ನ್ ಮಾಡ್ಬೋದು. ಇದೇ ಮೆಥಡಲ್ಲಿ ನಾವು ಅರ್ನ್ ಮಾಡ್ಬೋದು. ಹೇಗೆ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ 2 ಟಾಪ್ ಪಾಯಿಂಟ್ನ ಮುಗಿಸ್ಕೊಳ್ಳೋಣ, ಗೂಗಲ್ ಮ್ಯಾಪ್ ಹೇಗೆ ಅರ್ನ್ ಮಾಡುತ್ತೆ ಅಂತ. ಸೊ ಸೆಕೆಂಡ್ ಪಾಯಿಂಟ್ ಬಂದು API ಅಂತ ಹೇಳಿದ್ರೆ, ನೀವು ದಿನ ಝೊಮ್ಯಾಟೊ ಸ್ವಿಗ್ಗಿ ಯೂಸ್ ಮಾಡ್ತೀರಾ ಅಲ್ವಾ? ಸೊ ಆ ಝೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಬಾಯ್ ಡೆಲಿವರಿನ ತಂದು ನಮಗೆ ಕೊಡಬೇಕು ಅಂದರೆ ಅವ್ರಿಗೂ ರೂಟ್ ಮ್ಯಾಪ್ ಇಂಪಾರ್ಟೆಂಟ್ ಅಲ್ವಾ? ನಾವು ಕೂಡ ಎಷ್ಟೊತ್ತಾಗುತ್ತೆ ರೀಚ್ ಆಗೋಕ್ಕೆ, ಎಲ್ಲಿ ತಲುಪಿದ್ದ ಅಂತ ನೋಡೋದು ಅಲ್ಲಿ ರೂಟ್ ಮ್ಯಾಪ್ ಪ್ರಾಜೆಕ್ಟ್ ಆಗುತ್ತೆ, ಅದರಲ್ಲೇ ನಾವು ಕೂಡ ನೋಡ್ತೇವೆ. ಸೊ ಹೀಗೆ ಹಲವಾರು ಕಂಪನಿಗಳಿಗೆ API ಅವಶ್ಯಕತೆ ಇದೆ. ಆಲ್ ಓವರ್ ಜಗತ್ತಿನಲ್ಲಿ 2.1 ಮಿಲಿಯನ್ಗಿಂತ ಹೆಚ್ಚು ಕಂಪನಿಗಳು APIಯನ್ನು ಬಳಸ್ತಿದ್ದಾವೆ. ಸೊ ಇದು ಗೂಗಲ್ ಮ್ಯಾಪಿಗೆ ಇದು ಒಂದು ಇನ್ಕಮ್ ಸೋರ್ಸ್. ಥರ್ಡ್ ಪಾಯಿಂಟ್ ಬಂದು ಲೋಕಲ್ SEO. ಅಡ್ವರ್ಟೈಸ್ಮೆಂಟ್ ಮೂಲಕ, ರೋಡ್ ಮ್ಯಾಪ್ ಸರ್ವಿಸ್ ಮೂಲಕ, ವೆಬ್ಸೈಟ್ ಸರ್ವಿಸ್ ಮೂಲಕ, ಕಾಲು, ನೀವು ಯಾವುದಾದ್ರೂ ಕಂಪನಿ ಹೆಸರನ್ನು ಹಾಕಿ ನೋಡಿದ್ರೆ ನೀವು ಅಲ್ಲಿ ಕಾಲ್ ಸಿಂಬಲ್ ಇರುತ್ತೆ, ಡಿರೆಕ್ಷನ್ ಸಿಂಬಲ್ ಇರುತ್ತೆ, ವೆಬ್ಸೈಟ್ ಸಿಂಬಲ್ ಇರುತ್ತೆ. ಸೊ ಈ ಥರ ಎಲ್ಲ ಗೂಗಲ್ ಮ್ಯಾಪ್ ಅರ್ನ್ ಮಾಡ್ತಿದೆ.
ಸೊ ಇದೇ ಯೂಸ್ ಮಾಡಿಕೊಂಡು ಇದೇ ವೇಯಲ್ಲಿ ನಾವು ಕೂಡ ಗೂಗಲ್ ಮ್ಯಾಪಿಂದ ಅರ್ನ್ ಮಾಡ್ಬೋದು. ಹೌದು, ಕಡಿಮೆ ಅಂದರೂ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 1 ತಿಂಗಳು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಮಜಾ ಮಾಡುವಷ್ಟು ಹಣವನ್ನು ನಾವು ಗೂಗಲ್ ಮ್ಯಾಪಿಂದ ಗಳಿಸ್ಬೋದು. ಅದು ಹೇಗೆ ಅಂತೇಳಿ ಈಗ ನಾನು ಹೇಳ್ತೇನೆ. ಫಸ್ಟ್ ಆಫ್ ಆಲ್ ನಾನು ಈ ವಿಷಯ ತಿಳ್ಕೊಂಡಾಗ ನಾನು ಇದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು. ನಾನು ಟ್ರೈ ಮಾಡಿದೆ. ನನಗೆ ಆಮೇಲೆ ಅಯ್ಯೋ ಇಷ್ಟೆಲ್ಲ ಇದೆಯಾ, ಇಷ್ಟು ಈಸಿಯಾಗಿ ಹಣ ಏನೋ ಸಂಪಾದನೆ ಮಾಡ್ಬೋದಾ, ಯಾವುದೇ ಆಫೀಸ್ ಇಲ್ಲ, ಪ್ರೆಷರ್ ಇಲ್ಲ, ಮ್ಯಾನೇಜರ್ ಟಾರ್ಚರ್ ಇಲ್ಲ, ಏನೂ ಇಲ್ಲ, ಮನೇಲಿ ಕೂತ್ಕೊಂಡು ತುಂಬ ಈಸಿಲಿ ಟೆಕ್ನಾಲಜಿ ಬಗ್ಗೆ ನಾಲೆಜ್ ಇದ್ದರೆ ತುಂಬ ಈಸಿಲಿ ನಾವು ಗೂಗಲ್ ಮ್ಯಾಪಿಂದ ಹಣ ಅರ್ನ್ ಮಾಡ್ಬೋದು. ಓಕೆ, ಸೊ ಹೇಗೆಲ್ಲ ಹಣ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ದಾರಿ ಏನು ಅಂತ ಹೇಳಿದ್ರೆ, ಹೇಗೆ ಗೂಗಲ್ ಮ್ಯಾಪಿಂದ ನಾವು ಅರ್ನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಗೂಗಲ್ ಮ್ಯಾಪೆಲ್ಲ ಹೋಗಿ ನಿಯರ್ ಬೈ ಕೇಕ್ ಶಾಪ್ ಅಂತ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ಓಕೆನಾ, ಸರ್ಚ್ ಮಾಡಿದಾಗ ಒಂದಷ್ಟು ಕೇಕ್ ಶಾಪ್ಗಳು ಬರುತ್ತೆ. ಅದರಲ್ಲಿ ಕೆಳಗಡೆ ಇರೋದು ಬಾಟಮಲ್ಲಿರುವಂಥ ಕೇಕ್ ಶಾಪ್ಗಳನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿ ಇಟ್ಕೊಳ್ಳಿ. ನೀವು ಆ ಕೇಕ್ ಶಾಪ್ ಇದ್ದು ವೆಬ್ಸೈಟಲ್ಲಿ ನೋಡಿದ್ರೆ ಅದು ಲಿಸ್ಟಲ್ಲಿ ತುಂಬ ಕೆಳಗಡೆ ಇರುತ್ತೆ, ರಿವ್ಯೂಸ್ ಕಡಿಮೆ ಇರುತ್ತೆ, ರ್ಯಾಂಕ್ ಕಡಿಮೆ ಇರುತ್ತೆ, ಸೊ ಫೀಡ್ಬ್ಯಾಕ್ಗಳು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಅದು ಇಂಡೆಕ್ಸಲ್ಲಿ ಕೆಳಗಡೆ ಇರುತ್ತೆ. ಸೊ ನೀವು ಆಗ ಅದನ್ನೆಲ್ಲ ಲೀಸ್ಟ್ ಮಾಡಿಕೊಂಡು ನೀವು ಆ ಅಂಗಡಿಗಳಿಗೆ ಹೋಗಿ, ನಿಮ್ಮ ಊರಲ್ಲಿರುವಂಥದ್ದು, ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಅಂಗಡಿಗಳು, ನೀವು ಆ ಅಂಗಡಿಗೆ ಹೋಗಿಬಿಟ್ಟು ಆ ಅಂಗಡಿ ಓನರಲ್ಲಿ ಹಾಯ್ ಸರ್ ಅಂತ ಚೆನ್ನಾಗಿ ಮಾತಾಡಿಸಿ ಅವ್ರ ಕೇಕ್ ಶಾಪ್ ಬಗ್ಗೆ ಸ್ವಲ್ಪ ಹೋಗಲಿ, ನಿಮ್ಮ ಕೇಕ್ ತುಂಬ ಚೆನ್ನಾಗಿತ್ತು, ಅವಾಗ ಅವರು ನಿಮ್ಮ ಮಾತನ್ನ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗೆ ಏನೋ ಕಿವಿ ಕೊಡ್ತಾರೆ, ನೀವು ಹೇಳೋದನ್ನ ಕೇಳಿಸ್ಕೊಡ್ತಾರೆ. ಸೊ ಆವಾಗ ಅವ್ರಿಗೆ ಹೇಳಿ, ಸರ್ ಹೀಗೆ ಇವಾಗ ಜನ ವೆಬ್ಸೈಟ್ ನೋಡಿನೇ, ಗೂಗಲ್ ರಿವ್ಯೂ ನೋಡಿನೇ ನಿಮ್ಮ ಶಾಪಿಗೆ ಬರೋದು. ಸೊ ರಿವ್ಯೂ ಕಡಿಮೆ ಇದೆ, ರ್ಯಾಂಕ್ ಕಡಿಮೆ ಇದ್ದರೆ ಇದರಲ್ಲಿ ತುಂಬ ರ್ಯಾಂಕ್ ಕಡಿಮೆ ಇದೆ, ಇದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಅವ್ರು ಇರ್ತಾರೆ. ಸೊ ನಾನು ನಿಮಗೆ ಗೂಗಲ್ ಮ್ಯಾಪಲ್ಲಿ ರಿವ್ಯೂ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಈಗ ಜನ ರಿವ್ಯೂ ನೋಡಿನೇ ಬರೋದ್ರಿಂದ ನಾನು ನಿಮಗೆ ಕಸ್ಟಮರ್ಸ್ನ ಜಾಸ್ತಿ ಅಟ್ರಾಕ್ಟ್ ಆಗೋ ರೀತಿ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ. ಕೆಲವ್ರು ಒಪ್ಕೊತಾರೆ, ಸುಮಾರಷ್ಟು ಮಂದಿಗೆ ಇದ್ರ ಬಗ್ಗೆ ನಾಲೆಜ್ ಆಲ್ರೆಡಿ ಇದೆ. ಎಷ್ಟೊಂದು ವರ್ಷಗಳ ಕಾಲ ಬೇಕ್ರಿಯನ್ನು ಇಟ್ಕೊಂಡಂಥ ಅಂಗಡಿಗಳಿರುತ್ತೆ, 2.5 ವರ್ಷದಿಂದ ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಒಳ್ಳೆ ಹೆಸರು ಮಾಡಿರ್ತಾರೆ. ಆದರೆ ಈ ಗೂಗಲ್ ರಿವ್ಯೂ ಇಲ್ಲದೆ ಇರೋ ಕಾರಣ, ಈ ಗೂಗಲ್ ರಿವ್ಯೂ ಅನ್ನೋದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರೋ ಕಾರಣ ಇಂಡೆಕ್ಸಲ್ಲಿ ಅವ್ರು ಕೆಳಗಡೆ ಬರ್ತಾರೆ. ಬಟ್ ಅಲ್ಲಿ ಸರ್ವಿಸ್, ಅಲ್ಲಿರೋ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ, ನೀವು ಅವರಿಗೆ ಆ ವೆಬ್ಸೈಟಿಗೆ ರಿವ್ಯೂ ಬೂಸ್ಟರ್ಗಳನ್ನು ಮಾಡೋದಕ್ಕೆ ಹೆಲ್ಪ್ ಮಾಡಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಅದನ್ನ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ, ಅಂದರೆ ಯಾವುದೇ ಫೇಕ್ ಬೂಸ್ಟರ್ಸ್ನ ಯೂಸ್ ಮಾಡದೆ ನೀವು ಅವ್ರಿಗೊಂದು QR ಕೋಡ್ ಮಾಡಿಕೊಡಿ. ಅದರಲ್ಲಿ ಒಂದಷ್ಟು ಕ್ಯಾಟಗರೀಸ್ನ ಹಾಕಿಬಿಟ್ಟು QR ಕೋಡ್ ಓಪನ್ ಮಾಡಿದ ತಕ್ಷಣ ಅಂಗಡಿ ಸರ್ವಿಸ್ ಹೇಗಿದೆ, ಫುಡ್ ಹೇಗಿದೆ, ಯಾವೆಲ್ಲ ವೆರೈಟೀಸ್ ಆಫ್ ಕೇಕ್ ಸಿಗ್ತಾ ಇದೆ, ವಿಚ್ ಇಸ್ ಅ ಬೆಸ್ಟ್ ಕೇಕ್ ನೀವು ಇಲ್ಲಿ ತಿಂದಿರೋದು, ಈ ಥರ ಎಲ್ಲ ಒಂದು ಕ್ವೆಶ್ಚನ್ಸ್ ಹಾಕಿ. ಸೊ ಕಸ್ಟಮರ್ ಬಂದಾಗ ಓನರಿಗೆ ಹೇಳಿ ಈ QR ಕೋಡ್ ಜನರೇಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ಒಂದಷ್ಟು ನ್ಯಾಚುರಲ್ ಫೀಡ್ಬ್ಯಾಕ್ಗಳು ಇನ್ಕ್ರೀಸ್ ಆಗುತ್ತೆ, ಅವಾಗ ರ್ಯಾಂಕು ಜಾಸ್ತಿ ಆಗುತ್ತೆ. ಸೊ ಬಾಟಮಲ್ಲಿರುವಂಥ ಕೇಕ್ ಶಾಪು ಟಾಪಿಗೆ ಬರೋ ಸಾಧ್ಯತೆ ತುಂಬ ಇದೆ. ಈ ಥರ ರಿವ್ಯೂ ಬೂಸ್ಟ್ ಮಾಡೋದ್ರ ಜೊತೆಗೆ ಲೋಕಲ್ ಆಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಯಾರೆಲ್ಲ ಆ ಕೇಕ್ ಶಾಪ್ ಬಗ್ಗೆ ಗೊತ್ತಿರೋರು, ಅಲ್ಲಿ ಹೋಗಿರೋರು, ಯಾರಿಗೆಲ್ಲ ಅಲ್ಲಿ ತಿಂದಿದ್ದೀರಾ, ಯಾರೆಲ್ಲ ಅಲ್ಲಿ ಹೋಗಿದ್ದೀರಾ, ಅವರೆಲ್ಲ ಹತ್ರನೂ ಈ QR ಕೋಡ್ ಕೊಟ್ಬಿಟ್ಟು ಅವ್ರ ಹತ್ರನೂ ಫೀಡ್ಬ್ಯಾಕ್ಸ್ನ ಹಾಕಿಸ್ಕೊಳ್ಳಿ. ಸೊ ನ್ಯಾಚುರಲಿ ಫೀಡ್ಬ್ಯಾಕ್ ಹೈಕ್ ಆಗುತ್ತೆ, ನ್ಯಾಚುರಲ್ ಒಪಿನಿಯನ್ ಕೂಡ ಅದ್ರಲ್ಲಿ ಬರುತ್ತೆ. ಇದು ಒಂದು ರೀಟ್. ಇದಾದ ತಕ್ಷಣ ಈಗ ನಿಮ್ಮ ಇಂಡೆಕ್ಸ್ ಅಲ್ಲಿ ಅದು ಚಾರ್ಟಲ್ಲಿ ಮೇಲೆ ಬಂದ ತಕ್ಷಣ ಆ ಕೇಕ್ ಶಾಪ್ ಓನರಿಗೆ ಕೊಟ್ಟು, ನೋಡಿ ಇದು ಇಷ್ಟು ಮಾಡಿದ್ದೀನಿ, ಇಷ್ಟು ರಿವ್ಯೂ ಆಗಿದೆ, ಇಷ್ಟು ರ್ಯಾಂಕಲ್ಲಿ ಬಂದಿದೆ, ಇದಕ್ಕೆ ಇಷ್ಟು ಚಾರ್ಜ್ ಮಾಡ್ತೇನೆ ಅಂತ ಹೇಳಿದ್ರೆ, ಕಡಿಮೆ ಅಂದರು ಸರಿ ಸುಮಾರು ಒಂದು 2,000-3,000 ಚಾರ್ಜ್ ಮಾಡಬಹುದು ಖಂಡಿತ. ಬಿಕಾಸ್ ಕಸ್ಟಮರ್ನ ಎಳೆಯುತ್ತೆ ಆ ಒಂದು ಕಾರಣಕ್ಕೆ. ಆ ರಿವ್ಯೂ ಒಳ್ಳೇದ್ರಿಂದ ಒಳ್ಳೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಅಂದರೆ ಅವರು ಕನ್ವಿನ್ಸ್ ಆಗ್ತಾರೆ. ಸೊ ಆದ್ದರಿಂದ ದಿಸ್ ಇಸ್ ದ ಒನ್ ರೂಟ್ ಟು ಅರ್ನ್ ಫ್ರಮ್ ಗೂಗಲ್ ಮ್ಯಾಪ್. ಓಕೆನಾ, ಹೀಗೂ ಅರ್ನ್ ಮಾಡ್ಬೋದು. ಇದು ತುಂಬ ಈಸಿ ವೇ ಆಫ್ ಅರ್ನಿಂಗ್ ಗೂಗಲ್ ಮ್ಯಾಪ್. ನೀವು ಒಂದು QR ಕೋಡನ್ನು ಜನರೇಟ್ ಮಾಡಿ ಅದರೊಳಗಡೆ ಒಂದಷ್ಟು ಕ್ಯಾಟಗರೀಸ್ ಆಫ್ ಕ್ವೆಶ್ಚನ್ಸ್ ಮತ್ತು ಎಸ್ ಓ ನೋ ಬಾಕ್ಸ್ಗಳನ್ನು ಹಾಕಿದ್ರೆ ಸಾಕು. ಓಕೆನಾ, ಸೊ ಸೆಕೆಂಡ್ ದಾರಿ ಬಂದ್ಬಿಟ್ಟು ಹೇಗೆ ಅರ್ನ್ ಮಾಡ್ಬೋದು ಅಂತ ಹೇಳಿ, ಇದರಿಂದ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡ್ಬೋದು, ಸ್ವಲ್ಪ ಜಾಸ್ತಿನೇ ಅರ್ನ್ ಮಾಡ್ಬೋದು. ಓಕೆನಾ, ದಿಸ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಸ್ಮಾರ್ಟ್ ಥಿಂಗ್ ಟು ಅರ್ನ್. ಓಕೆನಾ, ಸ್ಮಾರ್ಟ್ ವೇ ಟು ಅರ್ನ್ ಅಂತ ಹೇಳ್ಬೋದು. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ನಿಮ್ಮ ಸುತ್ತಮುತ್ತ ಇರೋ ಆಗ ಹೇಳಿದಾಗೆ ಒಂದಷ್ಟು ಶಾಪ್ಗಳು, ಫಾರ್ ಸೆಲೂನ್ ಆಗಿರ್ಬೋದು, ಟೈಲರ್ ಶಾಪ್ ಆಗಿರ್ಬೋದು, ಅಥವಾ ಬೇಕರಿಗಳು, ಅಥವಾ ಯಾವುದಾದ್ರೂ ವೆಜಿಟೇಬಲ್ ಸೆಂಟರ್, ಎಷ್ಟೋ ವರ್ಷಗಳಿಂದ ಅದೇ ಜಾಗದಲ್ಲಿ ಇರ್ತಾರೆ, ಸಿನ್ಸ್ 2001, ಸಿನ್ಸ್ 2002 ಅಥವಾ ಅದಕ್ಕಿಂತ ಹಿಂದೆ ಎಷ್ಟೋ ವರ್ಷಗಳ ಕಾಲ ಅವರು
ಒಳ್ಳೆ ರೀತಿಯಲ್ಲಿ ಉದ್ಯಮವನ್ನು ನಡೆಸ್ತಾ ಇರ್ತಾರೆ. ಆದರೆ ನೀವು ಅವರ ಹೆಸರನ್ನ, ಅವ್ರ ಅಂಗಡಿ ಹೆಸರನ್ನ ಗೂಗಲ್ ಸರ್ಚ್ ಮಾಡಿದ್ರೆ ಅಲ್ಲಿ ಯಾವ ವೆಬ್ಸೈಟು ಇರಲ್ಲ, ಕಾಲು ಇರಲ್ಲ, ಡಿರೆಕ್ಷನು ಇರಲ್ಲ. ಕೆಲವೊಂದು ಕಡೆ ಬರೀ ಕಾಲರ್ ಡೈರೆಕ್ಷನ್ ಇರುತ್ತೆ, ವೆಬ್ಸೈಟ್ ಸಿಂಬಲ್ಲೇ ಇರಲ್ಲ. ಸೊ ಅಂಥ ಅಂಗಡಿಗಳನ್ನ ಫಸ್ಟ್ ಲೀಸ್ಟ್ ಔಟ್ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ, ವೆಬ್ಸೈಟ್ ಬಗ್ಗೆ, ಗೂಗಲ್ ರಿವ್ಯೂ ಬಗ್ಗೆ, ಈಗ ಯೂತ್ಸು, ಈಗಿನ ಜನ ಗೂಗಲ್ ರಿವ್ಯೂ ನೋಡಿನೇ ಅಂಗಡಿಗಳಿಗೆ ವಿಸಿಟ್ ಮಾಡೋದು, ಅಲ್ಲಿ ಹೋಗೋದು ಅನ್ನೋದ್ರ ಬಗ್ಗೆ ನೀವು ಅವರಿಗೆ ಹೇಳಿ. ಅಂದರೆ ನೀವು ಕಮ್ಯುನಿಕೇಷನ್ ಹೇಗಿರಬೇಕು ಅಂದರೆ, ನೀವು ಹೋದ ತಕ್ಷಣ ಅವ್ರ ಅಂಗಡಿ ಬಗ್ಗೆ ಹೊಗಳಿ. ನೀವಲ್ಲಿ ಹೋಗಿರ್ತೀರಾ, ನಿಮ್ಮೂರದೇ ಅಂಗಡಿ ಆಗಿರೋದ್ರಿಂದ ಆ ಅಂಗಡಿ ಬಗ್ಗೆ ನೀವು ಸ್ವಲ್ಪ ಹೊಗಳಿದಾಗ ಅವ್ರು ಕನ್ವಿನ್ಸ್ ಆಗ. ವೆರಿ ಸಿಂಪಲ್. ಅವ್ರ ಹತ್ರ ಹೋಗಿ, ಸರ್ ನಿಮ್ಮ ಅಂಗಡಿ ಎಷ್ಟೊಂದು ವರ್ಷದಿಂದ ಇದೆ, ಇಲ್ಲಿ ಸಿಗುವಂಥ ಸರ್ವೀಸು ತುಂಬ ಚೆನ್ನಾಗಿದೆ, ನಾನು ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ, ಆದರೆ ಒಂದು ವಿಷಯ ಇದೆ ಸರ್, ಈಗಿನ ಜನ, ಈಗ ಯೂತ್ಸು ಗೂಗಲ್ ರಿವ್ಯೂ ನೋಡಿನೇ ಅಂಗಡಿಗೆ ವಿಸಿಟ್ ಮಾಡ್ತಾರೆ, ಗೂಗಲ್ ರ್ಯಾಂಕಿಂಗ್ಸು ನೋಡಿನೇ ಅಂಗಡಿಗಳಿಗೆ ವಿಸಿಟ್ ಮಾಡ್ತಾರೆ. ಸೊ ಈ ಹಳ್ಳಿಯಲ್ಲಿರೋ, ಈ ಸಿಟಿಯಲ್ಲಿರೋ ಈ ಹಳ್ಳಿಯಿಂದ ಹೊರಗಡೆ ಇರೋ ಜನ ಕೂಡ ಈ ಅಂಗಡಿ ಬಗ್ಗೆ ತಿಳ್ಕೊಬೋದು. ಒಳ್ಳೆ ಸರ್ವಿಸು ಅಥವಾ ಇಲ್ಲಿ ಸಿಗುವಂಥ ವೆರೈಟೀಸ್ ಆಫ್ ಫುಡ್, ಇದ್ರೆಲ್ಲದ್ರ ಬಗ್ಗೆನೂ ಅವರು ತಿಳ್ಕೊಬೋದು. ಅವ್ರ ಫೋಟೋಸ್ ನೋಡ್ಬೋದು, ಈ ಅಂಗಡಿ ಹೇಗಿದೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಹೇಗಿದೆ, ವಾತಾವರಣ ಹೇಗಿದೆ, ಇದೆಲ್ಲ ಗೊತ್ತಾಗಿ ಅವ್ರು ಅಟ್ರಾಕ್ಟ್ ಆಗಿ ನಿಮ್ಮ ಹತ್ರ ಬರ್ತಾರೆ. ಸೊ ಹೆಚ್ಚಿನ ಕಸ್ಟಮರ್ಸ್ ಬರೋ ಥರ ಮಾಡ್ಬೋದು. ಅದು ಬಿಕಾಸ್ ಆಫ್ ವೆಬ್ಸೈಟ್ಗಳಿಂದ ಅಂತ ಹೇಳಿಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ, ಚೆನ್ನಾಗಿ ಮಾತಾಡಿಸಿ. ಖಂಡಿತ ಬಿಸ್ನೆಸ್ ನಾಲೆಜ್ ಇರೋರು ಈ ವಿಷಯ ಈಗ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ನೀವು ಅದನ್ನ ಹೇಳಬೇಕು, ಅವಾಗ ಅರ್ಥ ಮಾಡಿಸ್ಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಆ ಥರ ಇರಬೇಕು. ಸೊ ಅವಾಗ ಖಂಡಿತ ಅರ್ಥ ಮಾಡ್ಕೋತಾರೆ. ಸೊ ಅವ್ರು ಈ ಥರ ನಾನು ವೆಬ್ಸೈಟ್ನ ಮಾಡಿಕೊಡ್ತೇನೆ, ಇದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿ ಖಂಡಿತ ಒಪ್ಕೋತಾರೆ. ಓಕೆ, ವೆಬ್ಸೈಟ್ ಮಾಡೋಕ್ಕೆ ಒಪ್ಸಿನೂ ಆಯಿತು, ಅವ್ರು ಒಪ್ಕೊಂಡು ಆಯಿತು. ಒಂದು 4-5 ಅಂಗಡಿಗೆ ಲಿಸ್ಟ್ ಔಟ್ ಮಾಡಿರ್ತಾರೆ. ಆಬ್ವಿಯಸ್ಲಿ ಎಲ್ಲರೂ ಎಸ್ ಅಂತ ಹೇಳೋದಿಲ್ಲ. ಯಾವಾಗ ನೀವು ಅವ್ರ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಮಾತಾಡ್ತಿರೋ, ಪ್ರೀತಿಯಿಂದ ಮಾತಾಡ್ತಿರೋ, ಅವ್ರನ್ನ ಹೊಗಳ್ತಿರೋ, ಅವಾಗ ಒಪ್ಕೋತಾರೆ. ಸೊ ಹಾಗಾದ್ರೆ ವೆಬ್ಸೈಟ್ ಹೇಗಪ್ಪ ಕ್ರಿಯೇಟ್ ಮಾಡೋದು? ಏನೋ ಓಕೆ, ಅವ್ರನ್ನ ಒಪ್ಸಿ ಬಂದ್ವಿ, ಅವ್ರು ಓಕೆ ಅಂತಲೂ ಹೇಳಿದ್ರು. ಈಗ ವಿ ಹ್ಯಾವ್ ಟು ಕ್ರಿಯೇಟ್ ಅ ವೆಬ್ಸೈಟ್. ವೆರಿ ಸಿಂಪಲ್. ಹೇಗಪ್ಪ ಈ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ, ಸ್ಮಾರ್ಟೆಸ್ಟ್ ವೇ, ಏನು ಜಾಸ್ತಿ ತಲೆ ಯೂಸ್ ಮಾಡಬೇಕು ಅಂತಿಲ್ಲ, ಜಾಸ್ತಿ ಕಷ್ಟಪಡಬೇಕು ಅಂತಿಲ್ಲ. ಕೂತ್ ಜಾಗದಲ್ಲೇ 10 ನಿಮಿಷದಲ್ಲಿ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ಚಾಟ್ GPT ಎಲ್ಲರೂ ಯೂಸ್ ಮಾಡ್ತೀರಾ. ಸೊ ಚಾಟ್ GPTಗೆ ಹೋಗ್ಬಿಟ್ಟು ಪ್ರಾಂಪ್ಟ್ ಕೊಡಿ, ಈ ಥರ ಒಂದು ಶಾಪ್ ಇದೆ, ಫಾರ್ ಎಕ್ಸಾಂಪಲ್ ಒಂದು ವೆಜಿಟೇಬಲ್ ಶಾಪ್ ಅಂತ ಅನ್ಕೊಳ್ಳಿ. ಎಷ್ಟೋ ವರ್ಷಗಳಿಂದ ಸಿನ್ಸ್ ದಿಸ್ ಇಯರ್ನ ಹಾಕಿ ಇಲ್ಲಿಂದ ಅವರು ಇದು ಪ್ಲೇಸಲ್ಲಿ ಇದ್ದಾರೆ, ಒಳ್ಳೆ ಸರ್ವಿಸ್ ಇದೆ, ಅವ್ರ ಸರ್ವಿಸಸ್ ಯಾವುದು ಹೇಗಿದೆ, ಅಲ್ಲಿ ಕಸ್ಟಮರ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಎಲ್ಲ ಅವ್ರ ಪ್ಲಸ್ ಪಾಯಿಂಟ್ನ ಹಾಕಿಬಿಟ್ಟು ಚಾಟ್ GPTಯಲ್ಲಿ ಕ್ರಿಯೇಟ್ ಅ ಪ್ರಾಂಪ್ಟ್ ಅಂತ ಹಾಕಿ. ಸೊ ನನಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು, ಪ್ರಾಂಪ್ಟನ್ನು ರೆಡಿ ಮಾಡಿಕೊಡು ಬ್ರೋ ಅಂತ ಹೇಳಿ ಚಾಟ್ GPTಗೆ ಹೇಳಿದ್ರೆ ಅದೊಂದಷ್ಟು 2 ಸೆಕೆಂಡಲ್ಲೂ ಇಷ್ಟುದ್ದ ಪ್ರಾಂಪ್ಟನ್ನು ರೆಡಿ ಮಾಡಿಕೊಡುತ್ತೆ. ಸೊ ಆ ಪ್ರಾಂಪ್ಟನ್ನು ನೋ ಕೋಡಿಂಗ್ ಯಾವುದಾದ್ರು ಆ್ಯಪ್ಗಳಿಗೆ, ಫಾರ್ ಎಕ್ಸಾಂಪಲ್ ಎಮರ್ಜೆಂಟ್ ಇದೆ, ಈ ಥರ ಸುಮಾರಷ್ಟಿದೆ, ಅದಕ್ಕೆ ಹಾಕಿ ಅದು 10 ನಿಮಿಷದಲ್ಲಿ ನಿಮಗೆ ವೆಬ್ಸೈಟ್ ರೆಡಿ ಮಾಡಿಕೊಡುತ್ತೆ. ಆ ವೆಬ್ಸೈಟನ್ನು ಹೋಗ್ಬಿಟ್ಟು ಅಂಗಡಿ ಓನರ್ಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅವರಿಗೆ ಮಾರಾಟ ಮಾಡಿಬಿಟ್ಟು ಬನ್ನಿ. ಸೊ ದಿಸ್ ಈಸ್ ವೆರಿ ಸಿಂಪಲ್. ವೆಬ್ಸೈಟ್ ಮಾಡೋದು ವೆರಿ ಸಿಂಪಲ್. ಚಾಟ್ GPTಗೆ ಹೋಗಿ ಪ್ರಾಂಪ್ಟ್ ಹಾಕಿ, ಆ ಪ್ರಾಂಪ್ಟನ್ನು ತೆಗೆದು ಯಾವುದಾದ್ರು ನೋ ಕೋಡಿಂಗ್ ಆ್ಯಪಿಗೆ ಹಾಕಿ 10 ನಿಮಿಷದಲ್ಲಿ ವೆಬ್ಸೈಟ್ ಮಾಡಿಕೊಡುತ್ತೆ. ಆ ವೆಬ್ಸೈಟ್ನ ಹೋಗ್ಬಿಟ್ಟು ಅಂಗಡಿ ಓನರ್ಗೆ ಕೊಟ್ಬಿಡಿ. ಯು ಕ್ಯಾನ್ ಈಸಿಲಿ ಚಾರ್ಜ್, ಒಂದು ವೆಬ್ಸೈಟ್ ಅಂದರೆ ಯು ಕ್ಯಾನ್ ಈಸಿಲಿ ಚಾರ್ಜ್ ಒಂದು 5,000 ಅಂತೂ ಆರಾಮ್ಸೆ ಚಾರ್ಜ್ ಮಾಡ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ನಮ್ಮ ದೇಶದಲ್ಲಿ ಈ ಥರ ಸುಮಾರು ಸಣ್ಣ ಬಿಸ್ನೆಸ್ಗಳಿದೆ. ಎಷ್ಟೋ ವರ್ಷಗಳಿಂದ, ಎಷ್ಟೋ ಶತಕಗಳಿಂದ ಆ ಬಿಸ್ನೆಸ್ನ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಅವ್ರಿಗೆ ಡಿಜಿಟಲ್ ವರ್ಲ್ಡ್ ಬಗ್ಗೆ ನಾಲೆಜೇ ಇರೋದಿಲ್ಲ. ನೀವು ಯಾವಾಗ ಈ ನಾಲೆಜ್ನ ಅವ್ರಿಗೆ ಕೊಡ್ತಿರೋ, ಅವ್ರಿಗೆ ನಿಜವಾಗ್ಲೂ ಹೌದು ಇದರಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಎಲ್ಲಿಂದಲೋ ಕೇಳ್ಕೊಂಡು ಬರ್ತಾ ಇದ್ದಾರೆ, ನಮ್ಮೂರು ಅವರು ಅಲ್ಲದೆ ಪಕ್ಕದ ಊರಿನವರು ಕೂಡ ಬರ್ತಾ ಇದ್ದಾರೆ ಅನ್ನೋ ಅನುಭವ ಅವ್ರಿಗೆ ಆಗುತ್ತೋ, ಅವ್ರು ಒಪ್ಕೋತಾರೆ. ನಿಮಗೆ ಒಳ್ಳೆ ಪೇಮೆಂಟ್ ಕೊಡ್ತಾರೆ ಖಂಡಿತವಾಗ್ಲೂ. ಸೊ ನೀವು ಅವ್ರನ್ನ ಡಿಜಿಟಲ್ ವರ್ಲ್ಡ್ಗೆ ಪರಿಚಯ ಮಾಡಿಸಿದಾಗ ಆಗುತ್ತೆ. ಜಸ್ಟ್ ಯೋಚನೆ ಮಾಡಿ, ಜಸ್ಟ್ ಒಂದು ಲಿಸ್ಟ್ ಡೌನ್ ಮಾಡಿ, ನಿಮ್ಮ ಊರಲ್ಲಿ ಈ ಥರ ಎಷ್ಟೊಂದು ಶಾಪ್ ಇರ್ಬೋದು, ವೆಬ್ಸೈಟ್ ಇಲ್ಲದೆ ಇರೋ ಶಾಪು ಅಥವಾ ವೆಬ್ಸೈಟು ಬಾಟಮಲ್ಲಿ ಇರುವಂಥ ಶಾಪ್ಗಳು, ಆ ಎಲ್ಲ ಶಾಪ್ನ ಇವತ್ತೇ ಲಿಸ್ಟ್ ಔಟ್ ಮಾಡಿ ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಮನೆಯಲ್ಲೇ ಕೂತು ಅವ್ರಿಗೆ ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಡಿ. ಅಟ್ಲೀಸ್ಟ್ ಏನೂ ಬೇಡ, 5,000 10,000 ಅಷ್ಟೆಲ್ಲ ಚಾರ್ಜ್ ಮಾಡೋಕ್ಕಾಗದೇ ಇದ್ರೂ ಸಣ್ಣ ಬಿಸ್ನೆಸ್ಸಿಗೆ ಖಂಡಿತ ಚಾರ್ಜ್ ಮಾಡೋಕ್ಕಾಗಲ್ಲ. ಒಂದು 500 1,000 ಆದರೂ ಚಾರ್ಜ್ ಮಾಡೋದು. ದಿನಕ್ಕೆ 10 ನಿಮಿಷದ ಕೆಲಸ, ದಿನಕ್ಕೊಂದು 5-6 ಅಂಗಡಿದು ಮಾಡಿದ್ರು ಅಂದರೆ ಒಂದು ಅಂಗಡಿಗೆ 1,000 ತಗೊಂಡ್ರು 6,000 ದಿನಕ್ಕೆ ಆಯಿತು ಅಲ್ವಾ. ವೆರಿ ಸಿಂಪಲ್. ಸೊ ಇದೆಲ್ಲ ರೀತಿಯಿಂದ ನೀವು ಗೂಗಲ್ ಮ್ಯಾಪಿಂದ ಹಣ ಗಳಿಸ್ಕೋಬಹುದು, ವೆರಿ ಈಸಿ. ಸೊ ಹೀಗೆ ನಮ್ಮ ಏರಿಯಾದಲ್ಲಿ ಎಷ್ಟೊಂದು ವೆಬ್ಸೈಟ್ಗಳು ಇಲ್ಲದೇ ಇರೋಂಥ ಅಂಗಡಿಗಳಿರುತ್ತೆ, ಡಿಜಿಟಲ್ ನಾಲೆಜ್ ಇಲ್ಲದೇ ಇರುವಂಥ ವ್ಯಕ್ತಿಗಳಿರ್ತಾರೆ. ಆದರೆ ಅಲ್ಲಿ ಕೊಡೋ ಸರ್ವಿಸು ಯಾವುದೇ ಲಕ್ಸುರಿಯಸ್ ಶಾಪ್ಗಳಿಗೂ ಕಡಿಮೆ ಇರೋದಿಲ್ಲ. ಅಂತಹ ಒಂದು
ಸಣ್ಣ ಬಿಸ್ನೆಸ್ ಮಾಡೋ ವ್ಯಕ್ತಿಗಳಿಗೆ ನಿಮ್ಮಿಂದಾಗಿ ಡಿಜಿಟಲ್ ವರ್ಲ್ಡ್ ಪರಿಚಯ ಆದಾಗೂ ಆಗುತ್ತೆ, ನಿಮಗೆ ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ್ಯಂಡ್ ಅರ್ನಿಂಗ್ಸ್ ಕೂಡ ಸಿಗುತ್ತೆ. ಸೊ ಇವತ್ತೇ ಹೋಗ್ಬಿಟ್ಟು ನಿಮ್ಮ ಸುತ್ತ ಇರುವಂತಹ ಸಣ್ಣ ಸಣ್ಣ ಅಂಗಡಿಗಳು, ವೆಬ್ಸೈಟ್ ಇಲ್ಲದೆ ಇರೋ ಅಂಗಡಿಗಳು ಅಥವಾ ವೆಬ್ಸೈಟ್ ಬಿಲೋ ಅಲ್ಲಿರುವಂಥ ಅಂಗಡಿಗಳನ್ನ ಲಿಸ್ಟ್ ಔಟ್ ಮಾಡಿ ವೆರಿ ಈಸಿಲಿ ಅವ್ರನ್ನ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿ ಅವ್ರಿಗೆ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡಿ ಆ್ಯಂಡ್ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡಿ. ದಿಸ್ ಇಸ್ ಆಲ್ ಅಬೌಟ್ ಬಿಕಾಸ್ ಗೂಗಲ್ ಮ್ಯಾಪ್ ಅನ್ನೋದು ಮ್ಯಾಪ್ ನೋಡೋಕ್ಕಷ್ಟೇ ಬಳಸದೆ ನಿಮ್ಮ ಅರ್ನಿಂಗ್ಸ್ಗೆ ಕೂಡ ಬಳಸ್ಬೋದು. ಇವತ್ತೇ ನಿಮ್ಮ ಸುತ್ತಮುತ್ತದ ಬಿಸ್ನೆಸ್ ಶಾಪ್ಗಳನ್ನು ಹೋಗಿ ಲೀಸ್ಟ್ ಮಾಡಿ ಎಲ್ಲಿ ವೆಬ್ಸೈಟ್ ಇಲ್ಲ, ಎಲ್ಲಿ ವೆಬ್ಸೈಟ್ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿಲ್ಲ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿಬಿಟ್ಟು ನೀವು ನಿಮ್ಮ ಬಿಸ್ನೆಸ್ನ ಇವತ್ತೇ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಎಜುಕೇಟಿವ್ ಅನಿಸಿದ್ರೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಗೂಗಲ್ ಮ್ಯಾಪನ್ನ ಮ್ಯಾಪಿಗಷ್ಟೇ ಬಳಸಿದೆ ಅದರಿಂದ ಸ್ವಲ್ಪ ಇನ್ಕಮು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.